ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಅಮೆರಿಕ ಇರಾನ್ ನಡುವೆ ಸಂಧಾನ ಮಧ್ಯಸ್ಥಿಕೆ ವಹಿಸ್ತೇವೆ, ನಾವು ಶಾಂತಿ ಮಾತುಕತೆಗೆ ಮಧ್ಯಸ್ಥಿಕೆ ವಹಿಸ್ತೇವೆ ಅಂತ ಪಾಕಿಸ್ತಾನ ಹೇಳ್ತಾ ಇದೆಯಂತೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಅಧ್ಯಕ್ಷರಿಗೆ ಕರೆ ಮಾಡಿ ಮಾತುಕತೆಯನ್ನು ಮಾಡಿದೆ ಪಾಕ್. ಇಬ್ಬರು ನಾಯಕರ ಜೊತೆಯಲ್ಲೂ ಪಾಕ್ ನಾಯಕರಿಂದ ಚರ್ಚೆ ಆಗ್ತಾ ಇದೆ. ಇರಾನ್ ಅಧ್ಯಕ್ಷ ಪೆಜೆಶ್ಕಿಯಾನ್ ಜೊತೆ ಶಹಬಾಜ್ ಶರೀಫ್ ಮಾತುಕತೆಯನ್ನು ನಡೆಸಿದ್ದಾರೆ. ಇನ್ನು ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ದೂರವಾಣಿ ಕರೆಯನ್ನು ಮಾಡಿ ಚರ್ಚೆಯನ್ನು ಮಾಡಿದ್ದಾರೆ. ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ನೋಡಿ, ಈಗ ಒಂದು ಕಡೆ ಅಮೆರಿಕ ಅಧ್ಯಕ್ಷರಿಗೆ ಕರೆ, ಮತ್ತೊಂದು ಕಡೆ ಇರಾನ್ ಅಧ್ಯಕ್ಷರಿಗೆ ಕರೆ, ಮಧ್ಯಸ್ಥಿಕೆ ಪಾಕಿಸ್ತಾನ ವಹಿಸತ್ತಂತೆ. ಹಾಗಾದರೆ ಪಾಕ್ ಪ್ರಧಾನಿ ಅವರ ಮಾತು ಆದರೂ ಏನು ಈ ಸಂದರ್ಭದಲ್ಲಿ? ಮಧುಸೂದನ್, ಈಗ ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಪಾಕಿಸ್ತಾನ ತನಗೂ ಕೂಡ ಒಂದು ಪ್ರಾಧಾನ್ಯತೆ ಇದೆ ಮತ್ತು ತಾನು ಕೂಡ ಒಂದು ಪ್ರಮುಖ ರಾಷ್ಟ್ರ ಅಂತ ಹೇಳಿ ತೋರಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಜೊತೆಗೆ ಈ ಒಂದು ಇರಾನ್ ಮತ್ತು ಅಮೆರಿಕದ ನಡುವೆ ನಡೀತಾ ಇರುವಂತಹ ಯುದ್ಧವನ್ನು ನಿಲ್ಲಿಸುವ ಮೂಲಕ ಅದರ ಕ್ರೆಡಿಟ್ ಅನ್ನ ತಾನು ಕೂಡ ಪಡ್ಕೊಳ್ಬೇಕು ಮತ್ತು ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ತಾನೊಬ್ಬ ಪ್ರಭಾವಿ ರಾಷ್ಟ್ರ ಅನ್ನೋದನ್ನ ತೋರಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಜೊತೆಗೆ ಗಲ್ಫ್ ರಾಷ್ಟ್ರಗಳಿಗಿಂತ ತಾನೇನು ಕಡಿಮೆ ಇಲ್ಲ ಅಂತ ಹೇಳಿ ತೋರಿಸಿಕೊಳ್ಳುವಂತ ಪ್ರಯತ್ನವನ್ನ ಪಾಕಿಸ್ತಾನ ದೇಶ ಕೂಡ ಮಾಡ್ತಾ ಇದೆ. ಗಲ್ಫ್ ರಾಷ್ಟ್ರಗಳು ಈಗ ಶ್ರೀಮಂತ ರಾಷ್ಟ್ರಗಳು, ಆದ್ರೆ ಪಾಕಿಸ್ತಾನ ಮಾತ್ರ ಬಡ ರಾಷ್ಟ್ರ. ತುತ್ತು ಅನ್ನಕ್ಕೂ ಕೂಡ ಅಲ್ಲಿನ ಜನ ಪರದಾಡ್ತಾ ಇದ್ದಾರೆ, ಭಾರಿ ಬಡತನದಲ್ಲಿದೆ. ಆದ್ರೂ ಕೂಡ ಈಗ ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ತನ್ನ ಪ್ರಭಾವವನ್ನ ತೋರಿಸ್ಕೊಳ್ಳಿಕ್ಕೋಸ್ಕರ ಡೊನಾಲ್ಡ್ ಟ್ರಂಪ್ ಜೊತೆಗೆ ತಮಗಿರ್ತಕ್ಕಂಥ ಬಾಂಧವ್ಯವನ್ನ ಬಳಸ್ಕೊಂಡೇ ಈಗ ಇರಾನ್ ಮತ್ತು ಅಮೆರಿಕ ನಡುವಿನ ಯುದ್ಧವನ್ನ ನಿಲ್ಲಿಸ್ತೇವೆ ಮತ್ತು ಈ ಯುದ್ಧದಲ್ಲಿ ಮಧ್ಯಸ್ಥಿಕೆಯನ್ನು ನಾವು ವಹಿಸ್ತೇವೆ ಅಂತ ಹೇಳಿ ಪಾಕಿಸ್ತಾನ ಕೂಡ ಹೇಳ್ತಾ ಇದೆ ಮತ್ತು ಆ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ಈಗ ಪಾಕಿಸ್ತಾನದಲ್ಲಿ ಡಿಫಾಕ್ಟೋ ನಾಯಕ ಅಂದ್ರೆ ಅಲ್ಲಿನ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಕೂಡ ಡೊನಾಲ್ಡ್ ಟ್ರಂಪ್ ಜೊತೆಗೆ ಈ ಯುದ್ಧವನ್ನ ನಿಲ್ಲಿಸೋದ್ರ ಬಗ್ಗೆ ಮಾತುಕತೆಯನ್ನು ನಡೆಸಿದರೆ, ಮತ್ತೊಂದು ಕಡೆಯಲ್ಲಿ ಶಹಬಾಜ್ ಶರೀಫ್ ಕೂಡ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಜೊತೆ ಕೂಡ ಮಾತುಕತೆ ನಡೆಸಿದ್ದಾರೆ. ಇರಾನ್ ಮೊದಲೇ ಶಿಯಾ ಮುಸ್ಲಿಂ ರಾಷ್ಟ್ರ, ಹಾಗಾಗಿ ಆ ಒಂದು ದೇಶದೊಂದಿಗೆ ಪಾಕಿಸ್ತಾನದ ಪ್ರಧಾನಿ ಮಾತುಕತೆ ನಡೆಸಿದ್ರೆ, ಪಾಕಿಸ್ತಾನ ಒಂದ್ ಕಡೆಯಲ್ಲಿ ಇರಾನ್ ಜೊತೆಗೂ ಕೂಡ ಬಾಂಧವ್ಯವನ್ನು ಹೊಂದಿದೆ, ಅದೇ ರೀತಿ ಅಮೆರಿಕದೊಂದಿಗೂ ಕೂಡ ಉತ್ತಮ ಬಾಂಧವ್ಯವನ್ನು ಹೊಂದಿದೆ. ಈ ಬಾಂಧವ್ಯವನ್ನು ಬಳಸಿಕೊಂಡೇ ಎರಡೂ ರಾಷ್ಟ್ರಗಳ ನಡುವೆ ಮಧ್ಯಸ್ಥಿಕೆಯನ್ನು ವಹಿಸಿ ಈ ಯುದ್ಧವನ್ನು ನಿಲ್ಲಿಸಬೇಕು, ಆ ಮೂಲಕ ಅದರ ಕ್ರೆಡಿಟ್ ಅನ್ನು ಪಡ್ಕೊಳ್ಬೇಕು ಅನ್ನೋ ಒಂದು ಪ್ರಯತ್ನವನ್ನ ಪಾಕಿಸ್ತಾನ ಮಾಡ್ತಾ ಇದೆ. ಇದರಲ್ಲಿ ಪಾಕಿಸ್ತಾನದ ಸ್ವಾರ್ಥ ಕೂಡ ಇದೆ. ಏನಂತಂದ್ರೆ ಇರಾನ್ ನಲ್ಲಿ ಏನಾದ್ರೂ ಕೂಡ ಈಗ ಒಂದು ರಾಜಕೀಯ ಅಸ್ಥಿರತೆ ಮತ್ತು ಅಲ್ಲಿ ಯುದ್ಧದಿಂದಾಗಿ ಸಾಕಷ್ಟು ಸಮಸ್ಯೆ ಉಂಟಾದ್ರೆ ಇರಾನ್ನ ಶಿಯಾ ಮುಸ್ಲಿಮರು ಪಾಕಿಸ್ತಾನದ ಒಳಗಡೆ ಬಂದ್ಬಿಡ್ಬೋದು ಅಥವಾ ಪಾಕಿಸ್ತಾನದ ಗಡಿಗೆ ಬರ್ಬೋದು ಅನ್ನೋ ಒಂದು ಆತಂಕ ಪಾಕಿಸ್ತಾನಕ್ಕಿದೆ. ಯಾಕಂದ್ರೆ ಪಾಕಿಸ್ತಾನ ಕೂಡ ಇರಾನ್ ಜೊತೆಗೆ 1000 ಕಿಲೋಮೀಟರ್ ಗಡಿ ಹಾಕೊಂಡಿದೆ. ಹಾಗಾಗಿ ಇರಾನ್ ನಲ್ಲಿ ಆಗ್ತಕ್ಕಂಥ ಸಮಸ್ಯೆ ತನ್ನ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋ ಕಾರಣಕ್ಕಾಗಿಯೇ ಈ ಒಂದು ಯುದ್ಧವನ್ನು ನಿಲ್ಲಿಸತಕ್ಕಂಥ ಪ್ರಯತ್ನವನ್ನ ಈಗ ಪಾಕಿಸ್ತಾನ ಕೂಡ ಮಾಡ್ತಾ ಇದೆ. ಮಧುಸೂದನ್, ಧನ್ಯವಾದ ಚಂದ್ರಮೋಹನ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.